ಹಲೋ ಗಾಯ್ಸ್, ವೆಲ್ಕಮ್ ಟು ದಿ ಎಕ್ಸ್ಪ್ಲೋರಿಂಗ್ ಬ್ಯೂಟಿ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಸ್ಪೆಷಲ್ ಏನು ಅಂತ ನೀವಾಗಲೇ ತಮ್ಬ್ಲೈನಲ್ಲಿ ನೋಡಿರ್ತೀರ. ಎಸ್, ಈ ವ್ಲಾಗಲ್ಲಿ ನಾನು ಫಾರ್ ದ ಫಸ್ಟ್ ಟೈಮ್ ಗುಲಾಬ್ ಜಾಮೂನ್ನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಐ ಥಿಂಕ್ ಇಟ್ಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಐ ಫೆಲ್ಟ್ ಲೈಕ್ ವೈ ಕಾಂಟ್ ಐ ಶೇರ್ ವಿತ್ ಯು ಅಂತ. ಸೊ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಐ ಥಿಂಕ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಎಸ್, ಆಫ್ಟರ್ ಅ ಮೆನಿ ಡೇಸ್ ಗ್ಯಾಪ್ ಬಿಟ್ಕೊಂಡು ನಾನು ವೀಡಿಯೋಸ್ನ ಮಾಡ್ತಾ ಇರೋದು. ಎಸ್ಪೆಷಲಿ ಆ ಫುಲ್ ವಿಡಿಯೋ, ಶಾರ್ಟ್ಸ್ ಏನೋ ಅಪರೂಪಕ್ಕೆ ಆಗ್ತಾ ಇದೆ, ಬಟ್ ಫುಲ್ ವಿಡಿಯೋ ಮಾಡ್ತಾ ಇರೋದು ಎಷ್ಟೊಂದು ದಿನ ಗ್ಯಾಪ್ ಆದಮೇಲೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಡೂ ದಿಸ್ ವಿಡಿಯೋ. ಎಸ್, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಸ್, ಕಮ್ ಲೆಟ್ಸ್ ಡೂ. ಸೊ ಎಸ್, ಈ ವಿಡಿಯೋ ಮಾಡುವಾಗ ಆಡಿಯೋ ರೆಕಾರ್ಡ್ ಆಗಿಲ್ಲ, ಸೊ ದಟ್ ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ. ಸೊ ಏನು ವಿಷಯ ಅಂತ ನಾನು ನಿಮ್ಗಾಗಲೇ ಹೇಳಿದ್ದೀನಿ. ಎಸ್, ಇವಾಗ ನಾನು ಗುಲಾಬ್ ಜಾಮೂನ ಟ್ರೈ ಮಾಡೋಣ, ಬನ್ನಿ ಹೇಗೆ ಬರುತ್ತೆ ಅಂತ. ಸೊ ಎಸ್, ಇವಾಗ ಬಿಸಿ ನೀರಿಗೆ ಸಕ್ಕರೆ ಹಾಕಿ ಸಕ್ಕರೆ ಪಾಕ ರೆಡಿಯಾಗಿ ಮಾಡ್ತಾಯಿದ್ದೀನಿ. ಅಂದರೆ ಬಿಸಿ ಸ್ಟವಲ್ಲಿ ಇಕ್ಕಿದ್ದೀನಿ. ಸೊ ಏಲಕ್ಕಿ ಒಂದು 4ನ ಚಿಜ್ಜಿ ಹಂಗೆ ಹಾಕಿದ್ದೀನಿ. ಸೊ ನೆಕ್ಸ್ಟು ಪೌಡರ್ನ, ಅಂದರೆ ಲೈಕ್ ಗುಲಾಬ್ ಜಾಮೂನ್ ಪೌಡರ್ನ ಅದಕ್ಕೆ ಹಾಕಿ ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಆದಮೇಲೆ ಇದಕ್ಕೆ ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬಾರ್ದು, ಇದಕ್ಕೆ ನಾವು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ನಾನು ಎಷ್ಟು ಕ್ವಾಂಟಿಟಿ ಬೇಕಷ್ಟೇ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಜಾಸ್ತಿ ಹಾಕಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಜಾಸ್ತಿ ಒಂಥರ ನೀರು ಥರ ಆಗಿಬಿಡುತ್ತೆ ಹಸಿಟ್ಟು. ಸೊ ಸ್ವಲ್ಪನೇ ಹಾಕಿ ನೀಟಾಗಿ ಅದರ ಒಂಚೂರು ಬಿಡದಲ್ಲಿ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಸೊ ನೋಡಿ, ಇಷ್ಟು ನೀಟಾಗಿ ಕಲಿಸ್ಕೋಬೇಕು. ಗಾಯ್ಸ್, ಇವತ್ತು ನಾನು ಲಡ್ಡುನ ಇವಾಗ ಹೇಗೆ ಕಟ್ಟೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇಟ್ಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್, ಆಯಿತಾ, ಈ ಲಡ್ಡು ಮಾಡ್ತಾ ಇರೋದು ನಾನು. ಸೊ ಇದನ್ನು ನಾನು ನೀಟಾಗಿ ರೋಲ್ ಮಾಡಿ. ಸೊ ಇಷ್ಟು ಆಗಿದೆ. 1 2 3 4 5 6 7 8 9 10 10 ಉಂಡೆಗಳು ಇವಾಗ ಮಾಡಿದ್ದೀನಿ. ಸೊ ಇನ್ನೂ ಮಾಡಬೇಕು, ಅಂದರೆ ಇನ್ನು ತುಂಬ ಉಂಡೆ, ಅಂದರೆ 10 ಅಂದರೆ ನಮ್ಮ ಮಮ್ಮಿ ಹೇಳಿದರು 35 ಉಂಡೆ ಆಗಿರಬೇಕಂತ. ಸೊ ಇಲ್ಲಿ ನೋಡಿ, ಇನ್ನೂ ಇಷ್ಟಿದೆ, ಆಗ್ಬೋದು 35 ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಫಸ್ಟ್ ನಾನು ಹಾಲಿಗೆ ಡಿಪ್ ಮಾಡ್ಕೋತಾ ಇದ್ದೀನಿ, ಆದಮೇಲೆ ಡಿಪ್ ಮಾಡ್ಕೊತಾ ಇದ್ದೀನಿ ತುಪ್ಪಕ್ಕೆ. ತುಪ್ಪ ಪ್ರತಿ ಸಲ ಡಿಪ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಥವಾ ನಿಮ್ಮ ಕೈಗೆ ಒಂದು ಸ್ವಲ್ಪ ಹಿಂಗೆ ಸವರಿದ್ರೆ ಸೊ ನೀಟಾಗಿ ಈ ಥರ ರೋಲ್ ಆಗುತ್ತೆ. ಸೊ ಮತ್ತೆ ಲಡ್ಡು ಎತ್ಕೊಳ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ದ ಸೇಮ್ ಐ ಆಮ್ ಗೋನಾ ಡೂ ಫಾರ್ ಫುಲ್, ಆಯಿತಾ. ಇದೆಲ್ಲದಕ್ಕೂ ಅದೇ ಥರ ಮಾಡ್ತಾಯಿದ್ದೀನಿ ನಾನು. ಅಂದರೆ ಲೈಕ್ ಅದೇ ಜಸ್ಟ್ ಈಗ ಅಂದ್ಕೊಳ್ಳಿ, ನೀವು ಇದೇ ಥರ ಚಿಕ್ಕ ಮಾಡಿ, ಆಯಿತಾ. ಓಕೆ ಗಾಯ್ಸ್, ನಾನು ಲಡ್ಡೂಸ್ನ ಮಾಡ್ತಾ ಇದ್ನಲ್ಲ, ಸೊ ಇಟ್ಸ್ ಬಿನ್ ರೆಡಿ. ನೋಡಿ, ಇಲ್ಲಿ ಲಡ್ಡೂಸ್ ಎಲ್ಲ ಇಲ್ಲಿ ಇಕ್ಕಿದ್ದೀನಿ. ಸೊ ಅಮ್ಮ ಹೇಳಿದ್ರು ಲೈಕ್ 35 ಲಡ್ಡೂಸ್ನ ಮಾಡಿರು ಅಂತ. ಸೊ ನಾನು ಎಣಿಸಿಲ್ಲ ಎಷ್ಟಾಗಿದೆ, ಬಟ್ ಐ ಹ್ಯಾವ್ ಟಾರ್ಗೆಟೆಡ್ 35 ಆಗಿರಬೇಕು ಅಂತ. ನನಗನ್ನಿಸ್ತಾ ಇದೆ ಅದಕ್ಕಿಂತ ಜಾಸ್ತಿ ಆಗಿದೆ. ಸೊ ಇವಾಗ ಇದರಲ್ಲಿ ಕಲಿಸ್ಬಿಟ್ಟು ಎಲ್ಲ ಮಾಡಿ, ಅದು ತುಪ್ಪ ಹಾಲು ಎಲ್ಲ ಹಾಕಿ ಕಲಿಸ್ಬಿಟ್ಟು ಇಲ್ಲಿ ಇಕ್ಕಿದ್ದೀನಿ. ಸೊ ಇವಾಗ ಕೌಂಟಿಂಗಿಗೆ, ಸೊ ಇಲ್ಲಿಂದ ಮತ್ತೆ ಇಲ್ಲಿಗೆ ಶಿಫ್ಟ್ ಮಾಡೋಣ. ಸೊ ಎಷ್ಟಿದೆ ಅಂತ ನಾವು ಇವಾಗ ಕೌಂಟ್ ಮಾಡೋಣ. ಸೊ ಇಸ್ ಗಾಯ್ಸ್, ಇವಾಗ ನಾನು ಲೈಕ್ ಫುಲ್ ಈ ಪ್ಲೇಟಲ್ಲಿ ಅದೇ ನಾನು ಹೇಳಿದ್ನಲ್ವ, ಸೊ ಇದನ್ನು ಈ ಕಡೆ ಇಟ್ಕೊಂಡಿದ್ದೀನಿ. ಸೊ ಏನು ಸಣ್ಣ ಎಷ್ಟಿದೆ ಮಾಡಿ ಅಂತ. ಮ್ಯಾಕ್ಸಿಮಮ್ ನಮ್ಮ ಮಮ್ಮಿ ಹೇಳಿದ್ದು ಲೈಕ್, ಅಂದರೆ ಲೈಕ್ ಈ ಪ್ಯಾಕೆಟ್ ಮೇಲೆ ಬರೆದಿದ್ದು ಕೂಡ ಲೈಕ್ 35 ಆಗುತ್ತೆ ಅಂತ. ಸೊ ಲೆಟ್ ಮಿ ಸಿ. ಫಸ್ಟ್ 1 2 ಇದು 3 4 5 6. ಸೊ 6ಅಲ್ಲಿದ್ದರೆ 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 30 31 32 33 34 35 36 37 38 39 40 41. ಯಾ ಶಾರ್ಟ್ 41 ಏನೋ ಮಾಡಿದ್ದೀನಿ. ಸೊ 35 ಮ್ಯಾಕ್ಸಿಮಮ್ ಮಾಡೋಕ್ಕಾಗೋದು. ಸೊ ನೋಡಿ, ಈ ಥರ ಇರೋ ಲಡ್ಡೂಸ್ನ ಇವಾಗ ನಾವು ಎಣ್ಣೆಗೆ ಹಾಕಿದ್ದೀವಿ. ಸೊ ನೋಡಿ, ಇಲ್ಲಿ ಒಂಥರ ಬ್ರೌನ್ ಶೇಡ್ ಆಗ್ತಾಯಿದೆ, ಅಂದರೆ ಎಣ್ಣೆಲಿ ಕರಿತಾ
ಸೊ ಒಂದು ಬ್ರೌನ್ ಶೇಡ್ ಆದರೆ ಸಾಕು, ನೋಡ್ಬೋದು ಡಿಫ್ರೆನ್ಸ್. ಸೊ ಎಷ್ಟು ಸ್ವಲ್ಪ ಅಂದರೆ ಸೈಜಲ್ಲಿ ಡಿಫ್ರೆನ್ಸ್ ಕಾಣ್ತಾ ಇರ್ಬೋದು ನಿಮಗೆ, ಅದು ಸ್ವಲ್ಪ ದಪ್ಪ ಆಗಿದೆ. ಸೊ ಇಷ್ಟು ದಪ್ಪ ಆಗುತ್ತೆ. ಐ ಥಿಂಕ್ ಗುಲಾಬ್ ಜಾಮೂನ್ಗೆ ಎಷ್ಟು ಸಾಕು, ತುಂಬ ದಪ್ಪ ಬೇಡ ಅಂತ ಅನಿಸುತ್ತೆ. ಸೊ ನೋಡಿ, ಇಲ್ಲಿ ಗೋಲ್ಡನ್ ಫ್ರೈ ಆದಮೇಲೆ ನಾನು ಎತ್ಕೊಳ್ತಾ ಇದ್ದೀನಿ. ಸೊ ಎತ್ಕೊಂಡ್ಮೇಲೆ ಇದನ್ನು ಸಕ್ಕರೆ ಪಾಕಕ್ಕೆ ನಾವು ಇದನ್ನು ಹಾಕ್ತಾಯಿದ್ದೀನಿ. ಸೊ ಯು ಗೈಸ್ ಕ್ಯಾನ್ ಸಿ ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಅಂದರೆ ಆ ಒಂದು ನಾವು ಮಾಡಿದ್ವಲ್ಲ ಲಡ್ಡು, ಆ ಸೀಟ್ ಒಳಗಡೆ ಅಂದರೆ ಸಕ್ಕರೆ ಪಾಕ ಸ್ವೀಟ್ ಇಳಿಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಒಂದು ಅರ್ಧ ಗಂಟೆ ಲೈಕ್ ಈ ಥರ ಇಕ್ಕಿರಬೇಕು. ಆದಮೇಲೆ ತಿಂದರೆ ದ ಟೇಸ್ಟ್ ವಿಲ್ ಬಿ ರಿಯಲಿ ಗುಡ್. ನೀವು ಅಂದ್ಕೊಂಡೇ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇಲ್ಲಿ ಒಂದು 41 ಲಡ್ಡೂಸ್ ಇಲ್ಲಿದೆ, ಅಂದರೆ ಗುಲಾಬ್ ಜಾಮೂನ್ ಇಲ್ಲಿದೆ. ಸೊ ಫೈನಲಿ ಗುಲಾಬ್ ಜಾಮೂನ್ ಇಸ್ ರೆಡಿ ಗೈಸ್. ನೋಡಿದ್ರಿ ನಾನು ಯಾವ್ಯಾವ ಸ್ಟೆಪ್ಪಿಂದ ಹೇಗೆ ಮಾಡಿದೆ ಅಂತ. ಸೊ ಇಟ್ಸ್ ಅಂದರೆ ನಾನು ಒಬ್ಬಳೇ ಸೇರಿ ಮಾಡಿಲ್ಲ, ವಿತ್ ಮೈ ಮದರ್ಸ್ ಹೆಲ್ಪ್ ನಾನು ಮಾಡಿರೋದು. ಸೊ ಅಂದರೆ ಹೆಲ್ಪ್ ಅಂದರೆ ಲೈಕ್ ಫ್ರೈ ಮಾಡುವಾಗ ಎಣ್ಣೆಲಿ. ಸೊ ಇಟ್ಸ್ ವೆರಿ ಸ್ಪೆಷಲ್ ನನಗೆ ಗುಲಾಬ್ ಜಾಮೂನ್ ಮಾಡಿರೋದು. ಸೊ ಇವಾಗ ನಾನು ಗುಲಾಬ್ ಜಾಮೂನ್ ಟೇಸ್ಟ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಲಿವಿಂಗ್ ದಟ್ ನಾನು ಹೇಳ್ತಿದ್ದೆ ಅಲ್ವಾ, ಲೈಕ್ ಎಷ್ಟೊಂದು ದಿನ ಗ್ಯಾಪ್ ಆಗಿತ್ತು. ಎಸ್, ಆಲ್ಮೋಸ್ಟ್ 1 ಇಯರ್ ನಾನು ವೀಡಿಯೋಸೇ ಮಾಡಿಲ್ಲ. ಐ ಥಿಂಕ್ ಸೊ ನಾನು ಅಂದರೆ ನೀವು ನನ್ನನ್ನು ಮರ್ತೋಗ್ಬಾರ್ದು ಅಂತ ನಾನು ಶಾರ್ಟ್ಸ್ ಎಲ್ಲ ಹಾಕ್ತಾಯಿದ್ದೆ. ಸೊ ಎಸ್, ಇನ್ನು ಮನೇಲಿ ಯಾರೂ ಗುಲಾಬ್ ಜಾಮೂನ್ನ ಟೇಸ್ಟ್ ಮಾಡಿಲ್ಲ. ಸೊ ಫಸ್ಟ್ ಟೇಸ್ಟ್ ನಾನೇ ಮಾಡ್ತಾ ಇರೋದು, ಬಿಕಾಸ್ ಅಲ್ಲಿ ಸಕ್ಕರೆ ಪಾಕ ಇಡಲಿ ಅಂತ ಇನ್ನೂ ಕೊಟ್ಟಿದ್ದಾರೆ ಟೈಮ್ ಅದಕ್ಕೆ. ಸೊ ಎಸ್, ಫಸ್ಟ್ ನಾನೇ ತಿಂತಾ ಇರೋದು. ಸೊ ಅದಕ್ಕೆ ನಾನು ತಿನ್ನೋಕ್ಕಿಂತ ಮುಂಚೆ ಫಸ್ಟ್ ನೀವು ಒಂದು ಬೈಟ್ ತೊಗೊಳ್ಳಿ ಅಂತ ನಾನು ನಿಮಗೆ ಕೊಡ್ತಾಯಿದ್ದೀನಿ. ಲೆಟ್ಸ್ ಟೇಕ್ ಇಟ್. ನೀಡ್ ಸಕ್ಕತ್ತಾಗಿದೆ ಮಾತ್ರ, ನಿಜವಾಗ್ಲೂ. ಸ್ವೀಟ್ ಅಂತೂ ಪಕ್ಕ ಎಷ್ಟು ಬೇಕು ಅಷ್ಟೇ ಇದೆ. ಸೊ ನಾನು ವಿಡಿಯೋ ಮಾಡೋಕ್ಕೆ ಡಿಲೇ ಮಾಡಿ ಆಲ್ಮೋಸ್ಟ್ 1 ಇಯರ್ ಆದರೂ ಕೂಡ ನೀವು ಅಂದರೆ ಲೈಕ್ ವಿಡಿಯೋ ಹಾಕಿಲ್ಲ ಅಂದರೂ ಕೂಡ ವಿಡಿಯೋ ಹಾಕುವಾಗ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದರು, ಈಗಲೂ ಅಷ್ಟೇ ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಸೊ ಶಾರ್ ಇವಾಗ ಮುಂದೆ ನಾನು ವೀಡಿಯೋಸ್ನ ಖಂಡಿತವಾಗ್ಲೂ ಹಾಕ್ತೀನಿ. ಸೊ ಯು ಗೈಸ್ ಶುಡ್ ಜಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ದಟ್ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಎಸ್, ಐ ಥಿಂಕ್ ಶಾರ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾಯಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇದು ಒಂದು ಚಿಕ್ಕ ವಿಡಿಯೋ ಆಗಿರುತ್ತೆ ನಿಮಗೆ ಅಂತ ಅಂದ್ಕೊತೀನಿ. ಎಸ್ ಗಾಯ್ಸ್, ಅಂದರೆ ಮುಂದೆ ಬರೋ ವೀಡಿಯೋಸ್ಗೆ ಕಾಯ್ತಾ ಇರಿ. ಇನ್ನು ದ ನೆಕ್ಸ್ಟ್ ವ್ಲಾಗ್. ಬಾಯ್.